ಎಂಬ ವ್ಯಕ್ತಿ ಗ್ರಾಮದ ಮಧ್ಯಭಾಗವಾದ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅಂಚೆ ಕಚೇರಿ ಇರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ವ್ಯಕ್ತಿಯು ಹಿಂದಿನ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದು ಮತ್ತೊಮ್ಮೆ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾನೆ. ಹಾಗೆಯೇ ಗ್ರಾಮದ ಬೋವಿ ಕಾಲೋನಿಯಲ್ಲಿ ಬೇಬಮ್ಮ ಗಂಡ ಅಂಜಿನಪ್ಪ ಹಾಗೂ ಮಹಾಲಕ್ಷ್ಮಿ ಹೋಟೆಲ್ನ ಮಾಲೀಕ ಭರತ್ ತಂದೆ ರಂಗಪ್ಪ, ಎಸ್ಸಿ ಕಾಲೋನಿಯಲ್ಲಿ ಹರೀಶ ತಂದೆ ಗುರುಸಿದ್ದಪ್ಪ, ಎಸ್ಸಿ ಕಾಲೋನಿ ಕರ್ಲಟ್ಟಿಯಲ್ಲಿ ರೂಪ ತಂದೆ ಭೂತಣ್ಣ ಎಂಬುವರು ಸಹ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಮದ್ಯ ಮಾರಾಟ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಹಕರಿಸಬೇಕು ಹಾಗೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಮತ್ತಷ್ಟು ಇಮ್ಮಡಿಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಈ ಮನವಿ ಪತ್ರದ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಎಷ್ಟೋ ಸಂಬಂಧಗಳು ಒಂದ್ ಮಾಡೋ ಸಂಬಂಧನ ಮುರಿದಾಕ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದು ಎಷ್ಟೋ ಡ್ರಿಂಕ್ಸ್ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಇದೆ ಅಂದರೆ ಮಕ್ಕಳನ್ನ ಕೂಡ ಬೇರೆ ರೀತಿಯಲ್ಲಿ ಮಾತಾಡೋದಿರ್ಬೋದು, ಹೆಂಡ್ತಿಗೆ ಆಗಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದಿರ್ಬೋದು, ಹೆಂಡ್ತಿನ ಮನೆಗೆ ಇರದೇ ಇರೋ ಹೊರಗಡೆ ಬಿಟ್ಟು ಹೆಂಗಂದ್ರೆ ಹಂಗೆ ಮನೆ ಸುತ್ತಮುತ್ತಾಗಲಿ ಓಡಾಡ್ಸ್ಕೊಂಡು ಹೊಡಿಯೋದು ಬಡಿಯೋದು, ಮಕ್ಕಳನ್ನ ಕೆಟ್ಟ ಭಾಷೆಯಲ್ಲಿ ಮಾತಾಡೋದಾಗಿರ್ಬೋದು, ಮತ್ತು ಮಕ್ಕಳನ್ನ ಹೊಡೆದು ನೀನೇ ನನಗೆ ಎಣ್ಣೆ ತಂದು ಕೊಡು ಅಂತ ಇದೆಲ್ಲ ಮಾಡ್ತಾರೆ. ಮತ್ತು ಹೆಂಡ್ತಿ ಏನಾದರೂ ಕೆಲ್ಸಕ್ಕೆ ಹೋಗಿ ಬಂದರೆ ಅವ್ರು ಕುಡ್ದು ಮನೇಲಿ ಬಿದ್ದಿರ್ತಾರೆ. ಹೆಂಡ್ತಿ ದುಡ್ದಿರೋ ದುಡ್ಡಲ್ಲಿ ತಗೊಂಡೋಗಿ ಎಣ್ಣೆ ತಗೊಂಡು ಕುಡ್ಕೊಂಡು ಇರೋಂಥ ಫ್ಯಾಮಿಲಿನೂ ನೋಡಿದ್ದೀನಿ. ಹಂಗಾಗಿ ಇದು ಎಣ್ಣೆನ ನಿಷೇಧ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವರು ಇಲ್ಲಿಂದ ಫೋನ್ ಮಾಡ್ತಾರಂತೆ ಸಾಹೇಬ್ರು, ಇವರೇ ಹೇಳ್ತಾರಂತೆ ಅವನ ಮೇಲೆ ಕೇಸ್ ಕೊಡ್ರಿ, ರೇಪ್ ಕೇಸ್ ಕೊಡ್ರಿ, ಅವ್ನು ಒಳಕ್ಕೆ ಹಾಕಿಸ್ರಿ, ಹೊಡೀರಿ ಬಡೀರಿ ಅಂತ ಈ ಥರ ಹೇಳ್ಕೊಡ್ತಿದಾರಂತೆ ಇವರು ಅಂತಂದು ಊರೆಲ್ಲ ಅವರೇ ಮಾತಾಡ್ಕೊಂಡು ಅವರೇ ಹೇಳ್ಕೊಂಡು ಕಟ್ಟೆ ಮೇಲೆ ಅವ್ರು ಇಷ್ಟೊಂದೆಲ್ಲ ನನಗೆ ಟಾರ್ಚರ್ ಕೊಡೋರು ಅಂದರೆ ಈ 3 ವರ್ಷದಿಂದ ಈ ನೆಮ್ಮದಿಯಾಗಿರೋದ್ರೆ ಈ 3 ತಿಂಗಳು ನಾನು ನೆಮ್ಮದಿ ಪಟ್ಕೊಂತಿರೋದ್ರೆ ಈ 3 ತಿಂಗಳಲ್ಲಿ ದಿನ ನಾನು ಇವ್ರ ಹತ್ರ ಬರೋದು, ಇಲ್ಲಿ ಬರೋದು, ಸ್ಟೇಷನ್ಗೆ ಹೋಗೋದು, ಬರೀ ಇವ್ರ ಹತ್ರ ಅಲ್ದಾಡಿದ್ದು ನಾನು. ಈ 3 ತಿಂಗಳಿಗೆ ಇವ್ರ ಹತ್ರ ಬರಲಿಲ್ಲ, ಅಲ್ಲಿಗೂ ಹೋಗಲಿಲ್ಲ. 3 ವರ್ಷ ತನಕ ನಾನು ಓಡಾಡಿ ಸುಸ್ತಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇದೆಯೋ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ನಮ್ದೆಲ್ಲರದಾಗಿರ್ತದೆ. ಈಗ ಇದೇ ಪ್ರಕರಣ ನಾನು ಕೂಡ ಹೋಗಿದ್ದು, ಮಾತಾಡಿದ್ದು ಅಥವಾ ಗಲಾಟೆ ಮಾಡಿದ್ದು ಅದಾದರೆ ಇವ್ರು ಹೇಳ್ದಂಗೆ ನೇರವಾಗಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅವರು ಕೊಡೋದೇ ಅದೇ ಅಂತೆ. ಈ ರೀತಿ ಆಗಿದೆ. ಈಗ ನಿಮ್ಮ ಮೇಲೂ ಕೂಡ ಇಲಾಖೆ ಮೇಲೆ ಒಂದಷ್ಟು ಗೊತ್ತಿಲ್ಲದೇನೋ ಆರೋಪಗಳು ಬರ್ತದೆ. ಯಾರು ಮಾರಾಟ ಮಾಡ್ತಾರೆ ಅಕ್ರಮವಾಗಿ ಅವ್ರಿಗೆ ನೀವು ಸಹಕಾರ ನೀಡ್ತಿದ್ರ ಅಂತಕ್ಕಂಥ ಅಭಿಪ್ರಾಯ ಜನರಲ್ಲಿ ಮೂಡ್ಬಿಟ್ಟೆತ್ತಾಗಲೇ. ಈಗ ಅವರೇ ಹೇಳ್ತಾರೆ, ಅಧಿಕಾರಿಗಳು ಕಳಿಸ್ತಾರೆ, ನೋಡಮ್ಮ ನೀನು ತಡೆಯೋಕ್ಕೆ ನಾನು ಬಂದರೆ ನೀನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡು, ಅತ್ಯಾಚಾರದ ಕಂಪ್ಲೇಂಟ್ಗಳು ಕೊಡ್ರಿ ಅಂತಕ್ಕಂಥ ಕಳಿಸ್ತಾರ ಅಂತಕ್ಕಂಥ ಅಭಿಪ್ರಾಯ ಜನರಲ್ಲಿ ಬಂದುಬಿಡುತ್ತೆ. ಅಭಿಪ್ರಾಯ ಈಗ ನಾನೇನು ಹೇಳಿದ್ದಲ್ಲ, ಈಗ ಸಹಜವಾಗಿ ನೀವೇ ಕೇಳಿದ್ರೆ ಇವ್ರು ಹೇಳೋಂಥದ್ದನ್ನು. ಸೊ ಈ ರೀತಿ ಆಗಿದೆ. ಆಮೇಲೆ ನೀವು ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಎಲ್ಲಂದ್ರಲ್ಲೇ ಇದೇನು ಕಾಳಸಂತೆಗೆ ಮಾರಾಟ ಮಾಡ್ದಂಗೆ ಆಗೈತಲ್ಲಣ್ಣ, ಏನಣ್ಣ ಇದೆಲ್ಲ? ನೀವು ಸ್ಥಳೀಯವಾಗಿದ್ದೀರಾ, ನಾವು ಬಂದೀಗ ನಿಮ್ಮನ್ನ ಯಾವುದೇ ಇದು ಇವರಿಗೆ ವೈಫಲ್ಯ ಇದೆ, ಕರ್ತವ್ಯದಲ್ಲಿ ವೈಫಲ್ಯ ಇದೆ, ನಿರಾಸಕ್ತಿ ವಹಿಸ್ಬೇಡ್ರಿ. ಯಾರಿಗೂ ಕೂಡ ಬೆಂಬಲ ಕೊಡ್ಬೇಡ್ರಿ, ಯಾರಿಗೂ ಬೆಂಬಲ ಕೊಟ್ಟಿಲ್ಲ, ಏನೋ ಮಾಡಬೇಡ್ರಿ ದಯಮಾಡಿ. ಅವನಿಗೆ ಎರಡು ಫಿಟ್ ಮಾಡಿರಿ, ಅವ್ನ ಹೆಂಡತಿ ಮೇಲೆ ಅದ್ರ ಮೇಲೆ ಫಿಟ್ ಮಾಡಿದ್ರು ಅವ್ರು ಇದು ಮಾಡ್ತಾ ಇದಾರ ಅಂತ ಓಡಾಡಿದ್ರೆ ಒಬ್ಬನೇ ಇತ್ತೀಚೆಗೆ ಇವರೆಲ್ಲ ಜೊತೆ ಸಲ್ಕೊಂಡ್ರೆ ಜೊತೆ ಯಾರು ಇರಲಿ ಅಲ್ಲ ಕಾರ್ಯಕ್ರಮ ಮಾಡ್ತಾಳ್ರಿ. ಹಂಗೆ ನಾಲ್ಕು ಮಾತಾಡ್ಬೇಡಿ ನೀವು. ಇವತ್ತೇನು ಇದು ಇವತ್ತಿನ ದಿವಸ ಇವತ್ತೇ ಈಗಲಿಂದಲೇ ನಾವು ಪ್ರಾರಂಭ ಮಾಡಿ ಅದೇನು ಬಂದ್ ಮಾಡಿಸಕ್ಕೆ ಬಂದ್ ಮಾಡಿಸ್ತೀವಿ.